ಮಂಜು ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದಾರೆ? ಫೈನ್ ಸರ್. ಹೇಗಿದೆ ಸರ್ ನೀವು? ಚೆನ್ನಾಗಿದ್ದೀನಿ ಸರ್. ಎಸ್ ಸಲಗ Yes. ಸಲಗನ ಎದುರಿಗೆ ನಿಲ್ಲುವಂಥ ಡ್ರ್ಯಾಗನ್ ಇದು. ಎಸ್ ವಿಜಯ್ ಸರ್ ಹೇಳಿದರು, ಭೀಮಾ ಮುಹೂರ್ತದ ಸಂದರ್ಭದಲ್ಲಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿ ನಮ್ಮ ಸಿನಿಮಾದ ಆ, ನಟ ಇವರು ಅಂತ. ವಿಜಯ್ ಸರ್ಗೆ ಅಪೋಸಿಟ್ ಆಗಿ ಎಸ್ ಖಡಕ್ ವಿಲನ್ ಆಗಿ ಕಾಣಿಸ್ಕೊಡ್ತಿದ್ರ ಮೊದಲ ಸಿನಿಮಾದಲ್ಲಿ. Yes. ಹೆಂಗೆ ಅನಿಸ್ತಿದೆ? ಮೊದಲಾಗಿ ನಮ್ಮ ದುನಿಯಾಜಿ ಸರ್ಗೆ ದೊಡ್ಡ ವಂದನೆಗಳು ಮತ್ತು ದೊಡ್ಡ ರೆಸ್ಪೆಕ್ಟ್ ಇದೆ ನಮಗೆ. ಒಂದು ಇಷ್ಟು ದೊಡ್ಡ ಚಾನ್ಸ್ನ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಅನಿಸುತ್ತೆ. ಮತ್ತು ಯಾರು ಅಂದ್ಕೊಂಡಿರಲ್ಲ ಇವಾಗ ಯಾವುದೋ ಒಂದು ಒಳ್ಳೆ ಫಸ್ಟು ಬರೋ ಇದು ಇಷ್ಟು ದೊಡ್ಡ ಒಳ್ಳೆ ಕ್ಯಾರೆಕ್ಟರ್ ಕೊಡ್ತಾರೆ ಅಂತ. ನನಗೆ ಇಷ್ಟು ದೊಡ್ಡ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ. ನೀವು ಕೊಟ್ಟಿರೋದಕ್ಕೆ ನಾನು ಕರೆಕ್ಟಾಗಿ ಕೆಲಸ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಈ ಕೆಲಸನೂ ನಾನು ಮಾಡಿದ್ದಿಲ್ಲ, ನೀವು ನನ್ನ ಮಾಡಿಸಿದ್ದೀರಾ. ಸೊ ಹಾಗಾಗಿ ಇದು ಏನು ಕ್ರೆಡಿಟ್ಸ್ ಬರುತ್ತೆ ಅದೆಲ್ಲನೂ ದುನಿಯಾವಿ ಸರ್ಗೆ ಹೋಗಿ ಸೇರಬೇಕು. ಎಸ್ ಸರ್. ಅಂದರೆ ಅಂದರೆ ವಿಜಯ್ ಸರ್ ಅಂತ ಸ್ಟಾರ್ ನಟ ಇರಬೇಕಾದ್ರೆ ಎಸ್ ಆಪೋಸಿಟಲ್ಲಿ ಒಬ್ಬ ಖಳನಟ ಬೇಕು ಅಂದರೆ ಅವ್ರು ಎಲ್ಲಿಂದಾದರೂ ತರ್ಬೋದಿತ್ತು. ಹೌದು ನಮ್ಮ ಸ್ಯಾಂಡಲ್ವುಡ್ನ ದೊಡ್ಡ ದೊಡ್ಡ ಸ್ಟಾರ್ ನಟರಾಗಿರ್ಬೋದು, ಬೇರೆ ಭಾಷೆಯಿಂದನೂ ತರ್ಬೋದಾಗಿತ್ತು. ಹೌದು. ಬಟ್ ನಿಮ್ಮಲ್ಲಿರುವಂಥ ಕಲೆನ ನಂಬಿ ಈ ಪಾತ್ರ ಕೊಟ್ಟಿದ್ದಾರೆ. ನಿಮ್ಗೆ ಎಷ್ಟು ಅಂದ್ರೆ ಒಂದು ನರ್ವಸ್ ಫೀಲ್ ಆಯ್ತು ಅವಾಗ? ಸರ್ ನರ್ವಸ್ ಅಂತ ಇಲ್ಲ. ಇವಾಗ ಕೊಟ್ಟಿದ್ದಾರೆ ಓಕೆ, ಇಷ್ಟು ದೊಡ್ಡದಾಗಿ ಹಿಂಗೆಲ್ಲ ಇರುತ್ತೆ ಸೀನ್ಸ್ ಅಂತ ಹೇಳ್ಬಿಟ್ಟು ನನಗೆ ಒಂಚೂರು ಐಡಿಯಾ ಇದ್ದಿಲ್ಲ ಆ್ಯಕ್ಚುಲಿ. ಅದಾದಮೇಲೆ ಶೂಟಿಂಗ್ ಸ್ಪಾಟಲ್ಲಿ ಬಂದ್ಬಿಟ್ಟು ಅವರು ನನ್ನ ಟ್ರೈನ್ ಮಾಡಿದ ರೀತಿ ನನ್ನ ಈ ಥರ ಎಲ್ಲ ಪಳಗಿಸಿದ್ದಾರೆ. ಓಕೆ, ಒಂದು ಅಗೇನ್ ಎದುರುಗಡೆ ನಿಂತ್ಕೋಬೇಕಂದಾಗ ನೀವೇ ಹೇಳ್ತಾ ಇದ್ದೀರಿ ದೊಡ್ಡ ನಟ ಅಂತ ಹೇಳ್ಬಿಟ್ಟು. ನಾನು ಆ್ಯಕ್ಚುಲಿ ಅವ್ರ ಫ್ಯಾನ್, ನಾನು ನಿಂತ್ಕೊಬೇಕಾದ್ರೆ ಆಗಲ್ಲ. ಸೊ ಅದನ್ನು ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು ಫಸ್ಟು. ಅಗೇನ್ ಆ್ಯಕ್ಟ್ ಮಾಡೋವಾಗ ನಾನು ಎಲ್ಲ ಕಡೆ ತಪ್ಪು ಮಾಡ್ತಾಯಿದ್ದೆ. ತಪ್ಪು ಮಾಡ್ತಾಯಿದ್ದಾಗ ಬಂದು ನನ್ನ ತೋಳು ತಟ್ಟಿ ಮತ್ತು ಈ ಥರ ಬೇಡ ಮಂಜು, ನೀನು ಹಿಂಗೆ ಮಾಡು, ನನಗೆ ನೋಡು ಹಿಂಗಿತ್ತು, ನೀನು ಗುರಾಯಿಸ್ಬೇಕು ನನಗೆ ಇದು ನೀನು ಆಪೋಸಿಟಲ್ಲಿ ನಿಂತ್ಕೊಂಡು ನನಗೆ ಇದು ಆ ಮೂಡ್ ಕೊಟ್ಟರೆ ನನಗೆ ಮಾಡೋಕ್ಕಾಗೋದು. ನೀನು ನನಗೆ ನಾರ್ಮಲ್ ಆಗಿದೆ, ನನ್ನ ಕೈಲಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಮೂಡ್ ಸೆಟಪ್ ಮಾಡ್ತಾರೆ. ನೀವು ವಿಲ್ಲನ್, ನೀನು ನಂಗೆ ರಗಡಾಗಿರಬೇಕು ಅಂತ. ಅಲ್ಲಿಂದ ನಾನು ಏನಾಗ್ತೀನಿ ಅಂದರೆ ಮನೆಗೆ ಹೋದಾಗಲೂ ಹಂಗೆ ಇರ್ತೀನಿ, ಮನೆಯಿಂದ ಶೂಟಿಂಗ್ ಸ್ಪಾಟ್ ಬರೋವಾಗಲೂ ಹಂಗೆ ಇರ್ತೀನಿ. ಸೊ ಹಂಗಾಗಿ ಇದನ್ನು ಕಾರ್ಯನಿರ್ವಹಣೆ ಫುಲ್ಲು ಸಾರೇ ಬಂದು ಮಾಡಿಸಿದ್ದು. ನಮ್ಮದಲ್ಲಿ ಏನಿಲ್ಲ, ಇಲ್ಲಿ ಸಾರೇನೇ ಇಲ್ಲ ಟೋಟಲ್. ಅಂದರೆ ಪಾತ್ರಕ್ಕೆ ವೆಯ್ಟ್ ಗೇನ್ ಆಗಿದ್ರಿ ಅಂತ ಹೇಳಿದ್ರಿ. ಹೌದು. ಎಷ್ಟು? ವೆಯ್ಟ್ ಗೇನ್ ಅಂತ ಏನೂ ಇಲ್ಲ. ಲೈಕ್ ಹೆಂಗಂದರೆ ಸರ್ ಇವಾಗ ಸ್ಟಾರ್ಟಿಂಗಲ್ಲಿ ಎಲ್ಲ ಫೈನಲೈಸ್ ಆಗ್ತಾಯಿದೆ ಮತ್ತು ಕ್ಯಾರೆಕ್ಟರ್ ಫೈನಲೈಸ್ ಮಾಡ್ತಾರೆ. ಮಾಡಾದ್ಮೇಲೆ ನಾನು ಕೇಳ್ತೀನಿ, ಸರ್ ಏನೋ ಸಿಕ್ಸ್ ಪ್ಯಾಕ್ ಏನೋ ಮಾಡ್ಕೊಂಡು ಬರಲ್ಲ, ಏನೋ ಟ್ರಿಮ್ ಮಾಡ್ಕೊಂಡು ಬರಲ್ಲ ಸ್ವಲ್ಪ ಬಾಡಿನ ಅಂತ. ಸೊ ಹಂಗಾಗಿ ಬೇಡ, ಸ್ವಲ್ಪ ಆರಾಮಾಗಿರಿ ನನಗೆ. ಯಾಕೆಂದರೆ ನಿನಗೆ ನನ್ನ ಬೇಕಾಗಿರೋ ಆ್ಯಕ್ಟಿಂಗು, ನಿನ್ನ ಗಾತ್ರನೋ ನಿನ್ನ ಬೇರೆ ಯಾವುದೂ ನನಗೆ ಬೇಡ. ನನಗೆ ಬೇಕಾಗಿರೋದು ನಿನ್ನ ಆ್ಯಕ್ಟಿಂಗು. ನಿನ್ನ ಆ್ಯಕ್ಟಿಂಗ್ನ ನಿನ್ನ ಒಳ್ಳೇದು ನಾನು ತೊಗೊಳಕ್ಕೆ ನನಗೆ ಗೊತ್ತು. ಜಸ್ಟ್ ನಾನು ಏನು ಹೇಳ್ತೀನಿ ಅದನ್ನು ಮಾತ್ರ ಕಾಪಿ ಮಾಡಿ ಸಾಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಆವಾಗ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತು. ಏನಕ್ಕೆ ಅಂದರೆ ಸ್ವಲ್ಪ ಚೆನ್ನಾಗಿ ತಿನ್ಬೋದು ಅಂತ ಹೇಳ್ಬಿಟ್ಟು. ಎಷ್ಟಿತ್ತು ನಿಮ್ಮ ವೆಯ್ಟ್ ಅವಾಗ? ಸರ್ ಇಲ್ಲ, ಆಲ್ಮೋಸ್ಟ್ ನಾನು ಬಾಡಿ ಬಿಲ್ಡಿಂಗ್ ಬಿಟ್ಟಿದ್ದೆ ಓಕೆ. ಸಾರ್ ಹತ್ರ ಬರೋವಾಗ. ಆ್ಯಕ್ಚುಲಿ ನನ್ನ ಫಾರ್ಮಲ್ಲಿರೋ ಒಂದು 90 kg ಇರ್ತದೆ ಅಷ್ಟೇ. ಸೊ ನಾನು ಔಟ್ ಆಫ್ ಫಾರ್ಮ್ ಎಲ್ಲರೂ ಅಷ್ಟೇ ವೆಯ್ಟ್ ಗೇನ್ ಆಗೇ ಆಗ್ತೀವಿ. ಹೌದು ಹೌದು. ಯಾಕಂದರೆ ಅವಾಗ ಡಯಟ್ ತುಂಬ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನಾರ್ಮಲ್ ಆಗಿರ್ತೀವಿ. ಅದೇ ಕಾರಣ ಚೀಟ್ ಮೀಲ್ ಅಂತೆಲ್ಲ ಮಾಡೋಕ್ಕೋಗಲ್ಲ. ಯಾವ್ದು ಬೇಕೋ ಅದನ್ನ ರೈಟಾಗಿ ಆಲ್ಮೋಸ್ಟ್ ವೆಜ್ಜಲ್ಲಿ ಇದ್ದೀನಿ ಇವಾಗ. ನಾನ್ ವೆಜ್ಜು ವೀಕ್ಲಿ 3 days ಇಲ್ಲಾಂದರೆ 2 days ಮಾಡ್ಕೊಂತೀನಿ ಅಷ್ಟೇ. ಫುಲ್ ವೆಜ್ಜೇ ಇವಾಗ. ಎಸ್. ಫಸ್ಟ್ ಟೈಮ್ ಅಂದರೆ ನಿಮ್ಮ ಮತ್ತು ವಿಜಯ್ ಸರ್ ಒಡನಾಟ ಹೆಂಗೆ ಸ್ಟಾರ್ಟ್ ಆಯಿತು ಅಂತ? ಲೈಕ್ ಮೊದಲಿಂದ ಅವರು ನೋಡಿರ್ತೀವಿ ಅಷ್ಟೇ, ಪರಿಚಯ ಇರಲ್ಲ. ಹಂಗೆ ಒಂದು ಸ್ವಲ್ಪ ಬಾಡಿ ಬಿಲ್ಡಿಂಗ್ ಅವರು ಮಾಡ್ತಾರೆ, ನಾನು ಅದೇ ಪ್ರೊಫೆಷ್ನಲ್ಲು. ಹಂಗಾಗಿ ತುಂಬ ಇಷ್ಟ ಆಗುತ್ತೆ. ಯಾಕಂದ್ರೆ ನಾವು ಬಾಡಿ ಬಿಲ್ಡಿಂಗ್ ಮಾಡುವಾಗ ಅವರು ಸ್ಟಾರ್, ಅವ್ರು ಬಾಡಿ ಬಿಲ್ಡಿಂಗ್ ಮಾಡುವಾಗ ನಾವೇನೂ ಇಲ್ಲ. ಸೊ ಹಂಗಾಗಿ ಹಂಗೋಗುತ್ತೆ. ಅದಾದಮೇಲೆ ಒಂದು ಮಾಸ್ತಿಗುಡಿ ಅನ್ನೋ ಮೂವಿಯಲ್ಲಿ ಒಂದು ಫಸ್ಟ್ ಫೈಟ್ಗೆ ಒಂದು ಚಾನ್ಸ್ ಸಿಗುತ್ತೆ. ಅಲ್ಲಿಂದ ನಾವು ನಮ್ಮ ಫ್ರೆಂಡ್ಶಿಪ್ ಶುರುವಾಗುತ್ತೆ. ಸಾರ್ದು ನಂದು ಒಂದು ಬಾಂಧವ್ಯ ಅಲ್ಲಿಂದ ಶುರುವಾಗಿ ನಮ್ಮದು ಹಂಗೆ ಒಂದು ಲಾಂಗ್ ಬ್ಯಾಕ್ ಗ್ಯಾಪ್ ಸಿಗುತ್ತೆ ಒಂದು. ಅಗೇನ್ ಅಲ್ಲಿಂದ ತಿರ್ಗಾ ಯಾವುದೋ ಒಂದು ಇನ್ಸಿಡೆಂಟಿಂದ ನಾವು ಅವ್ರು ಮೀಟಾಗಿ ಮಾತಾಡಿ ಓಕೆ, ಅಲ್ಲಿಂದ ನಮ್ಮದು ಶುರುವಾಗುತ್ತೆ ಸರ್ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ತಿರ್ಗಾ. ಅಂದರೆ ವಿಜಯ್ ಸರ್ ಅಂದ್ರೆ ಮಾಸ್. ಅವ್ರ ಸಿನಿಮಾದಲ್ಲಿ ಫೈಟ್ಸಿಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ. ಹೌದು. ಸೊ ನೀವು ಅವ್ರಿಗೆ ಅಪೋಸಿಟಾಗಿ ನಿಂತ್ಕೊಂಡು ಫೈಟ್ ಮಾಡಿದ್ರ. ಓಕೆ. ಫೈಟ್ಸ್ ಎಲ್ಲ ಹೆಂಗಿದೆ, ಎಷ್ಟು ಖುಷಿ ಆಗುತ್ತೆ ಫ್ಯಾನ್ಸ್ಗೆ ನೋಡಿದ್ರೆ ಅಂತ? ಸೊ ಖುಷಿ ಅನ್ನೋದು ಬಿಟ್ಬಿಟ್ಟು ಈ ಮೂವಿ ಆಫ್ಟರ್ ರಿಲೀಸು ಇದ್ರ ಬಗ್ಗೆ ಮತ್ತು ಮೂವಿ ಬಗ್ಗೆ ಅದು ಬಿಟ್ಟು ನಂದು ವಿಜಯ್ ಸರ್ ಅವ್ರದ್ದು ಫೈಟ್ ಸೀನ್ ಬಗ್ಗೆ ಆಫ್ಟರ್ ರಿಲೀಸು ತುಂಬ ಮಾತಾಡೋದಿದೆ. ಖಂಡಿತ ತಿರ್ಗಾ ನೀವು ಕರೆದ್ರೆ ನಾನು ಒಂದು ಹಾಫ್ ಆನ್ ಅವರ್ 1 hour ಒಂದು ಟೈಮ್ ಸ್ಪೆಂಡ್ ಮಾಡ್ತೀನಿ ಅದಕ್ಕೆ ಖಂಡಿತ. ಎಸ್. ಎಷ್ಟು ಕಷ್ಟ ಅನಿಸ್ತು ಅವ್ರ ಜೊತೆ? ಯಾಕಂದ್ರೆ ಅವರು
ಬೈ ಬಾರ್ನ್ ಫೈಟರ್ ಥರನೇ ಇರ್ತಾರೆ. ಸರ್ ಕಷ್ಟ ಅಂತ ಏನಿಲ್ಲ ಸರ್, ಅದನ್ನ ನಾನು ಹಂಚ್ಕೋಬೇಕು, ಆಮೇಲೆ ಹೇಳ್ತೀನಿ, ನಾನು ಅದು ಆಫ್ಟರ್ ರಿಲೀಸ್ ಹೇಳ್ತೀನಿ. ಕಷ್ಟ ಅನಿಸಿಲ್ಲ ಸರ್ ನನಗೆ. ಆ್ಯಕ್ಚುಲಿ ತುಂಬ ಕಂಫರ್ಟಬಲ್ ಮಾಡಿದ್ರು, ಆ ಇದರಲ್ಲಿ ತುಂಬ ಕಂಫರ್ಟಬಲ್ ಮಾಡಿದ್ರು. ಹಿಂಗೆ ಮಾಡಮ್ಮ, ಏಟ್ ಬೀಳುತ್ತೆ, ಅದು ಇದು ಏನು ತಲೆ ಕೆಡಿಸ್ಕೋಬಾರ್ದು, ಫೈಟ್ ಮಾಸ್ಟರ್ ಏನು ಹೇಳ್ಕೊಡ್ತಾರೋ ಅದನ್ನ ನಾವು ಕಂಫರ್ಟಬಲ್ ಮಾಡಮ್ಮ, ನೀನು ನೋಡಿ ಪರವಾಗಿಲ್ಲ ಹಂಗೆ ಅಂತ ಜೋಶ್ ತುಂಬೋರು. ಸೊ ಕಷ್ಟ ಅಂತ ಅನಿಸಿಲ್ಲ ನನಗೆ ಯಾವುದು ಸೀನ್ಸು. ಬಟ್ ಅವರು ಮೊನ್ನೆ ಎಲ್ಲೋ ಒಂದು ಸ್ಟೇಜಲ್ಲಿ ಮಾತಾಡ್ತಾ ಹೇಳಿದ್ರು, ಒಬ್ಬ ಫೈಟರ್ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಆ ಫೈಟರ್ ಎಷ್ಟು ಪೆಟ್ಟು ಬೀಳುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ, ಎಷ್ಟೋ ಫ್ರಾಕ್ಚರ್ಸ್ ಆಗಿದೆ ನನಗೆ ಅಂತ. ಬಟ್ ಅವರು ಅಷ್ಟೆಲ್ಲ ಪೆಟ್ಟು ತಿಂದ್ರು ಶೂಟಿಂಗಲ್ಲೂ ಪೆಟ್ಟಾದ್ರೂ ಹಂಗೆ ಶೂಟ್ ಮಾಡಿದ್ರು ಅಂತ ಹೇಳಿದ್ರು. ಬಟ್ ಸಹನಟರಿಗೆ ಅವ್ರಿಗೆಲ್ಲೂ ಪೆಟ್ಟಾಗಬಾರ್ದು, ಅವ್ರಿಗೂ ತುಂಬ ಕರೆಕ್ಟಾಗಿರ್ಬೇಕು, ಟೈಮಿಂಗ್ ಆಗಿರಲಿ ಏನಾಗ್ಲೂ ಮಿಸ್ ಮಾಡಬಾರ್ದು, ನನ್ನ ಕಡೆಯಿಂದ ಯಾವತ್ತೂ ತಪ್ಪಾಗಬಾರ್ದು ಅನ್ನೋ ಥರನೇ ಇರ್ತಿದ್ರು ಅಂತ ಹೇಳ್ತಾರೆ ಎಲ್ಲರೂ. ಹೌದು. ನಿಮ್ಮ ಜೊತೆಲಿ ಹೆಂಗೆ ಇತ್ತು ಅದೆಲ್ಲ ಫೈಟ್? ಸರ್ ಅದೇನೆ, ಇವಾಗ ಆ್ಯಕ್ಚುಲಿ ಇವಾಗ ನನ್ನ ವೆಯ್ಟಿಗೆ, ನನ್ನ ಮೂಮೆಂಟಿಗೆ, ಹೌದು ನಾನು ಏನು ಫ್ಲೆಕ್ಸಿಬಿಲಿಟಿ ಇದ್ದೀನಿ ಅಷ್ಟಕ್ಕೆ ಏನು ನಮಗೆ ಫೈಟ್ ಬೇಕು ಅಷ್ಟನ್ನು ಮಾತ್ರ ಇದು ಮಾಡಿದ್ದಾರೆ. ಮತ್ತು ರಿಸ್ಕಿ ಶಾಟ್ಸ್ ಎಲ್ಲ ತುಂಬ ಇದೆ, ರಿಸ್ಕಿ ಶಾಟ್ಸ್ ತುಂಬ ಇದೆ. ಅದನ್ನು ಯಾವುದೋ ಬಂದ್ಬಿಟ್ಟು ನಮಗೆ ರಿಸ್ಕ್ ಆಗ್ದೇನೆ ಸೇಫರ್ನ ಸೆಕ್ಯೂರಾಗಿ ಮಾಡಿಸಿದ್ರು. ಇಲ್ಲಿ ಫಿಲಮಲ್ಲಿ ಆ್ಯಕ್ಟ್ ಮಾಡಿದವ್ರು ಯಾರಿಗೂ ಅಷ್ಟೇನು ಏಟೇ ಬಿದ್ದಿಲ್ಲ, ನಾನು ನೋಡಿದ ಆ ಫೈಟ್ ಸೀನ್ಸ್, ಬೇರೆ ಫೈಟ್ ಸೀನ್ದಾಗಲಿ ನಮ್ದಾಗಲಿ ಯಾರಿಗೂ ಏನು ಇಂಜುರೀಸ್ ಇಲ್ಲ. ಡ್ರ್ಯಾಗನ್ ಮಂಜು ಅವರು ಭೀಮಾ ಸಿನಿಮಾದಲ್ಲಿ ಎಷ್ಟು ಖಡಕ್ಕಾಗಿ ಕಾಣಿಸ್ಕೋತಾರೆ ಅಂತ ಬೇರೆ ಲೆವೆಲ್ ಇದೆ ಸರ್ ಮೂವಿಯಲ್ಲಿ. ಇವಾಗ ನಾವು ಆ್ಯಕ್ಚುಲಿ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ನಾನು ಟಿ ವಿಯಲ್ಲಿ ನೋಡಿದೆ ನನ್ನ ಸೀನ್ಸು ಇದೆಲ್ಲನೂ. ನಾವು ಹಿಂಗೆ ಕಾಣಿಸ್ತೀವಿ ಹೊರಡೆ ಅಂತ ನಮ್ಗೆ ಗೊತ್ತಾಗಲ್ಲ. ನಾವು ಏನೇ ನಾವು ಮಿರರ್ ನೋಡಿದ್ರು ನಮ್ಗೆ ನಾವು ಜನರಲ್ ಹಂಗೆ ಅನ್ಸೋದು. ನಾವು ಮೈಂಡ್ ತೋರಿಸೋರು ಅದೆಲ್ಲ ಒಂಥರ ಜೋಶ್ ಅನ್ಸೋದು. ಮೊನ್ನೆ ನಾನು ಅದು ಡಬ್ಬಿಂಗ್ ನೋಡುವಾಗ ತುಂಬ ಏನೋ ಒಂಥರ ಅನಿಸ್ತು, ನಾವು ಹಿಂಗಿದೀವಪ್ಪ, ಏನು ನಾವು ನನಗೆ ಏನು ಹಿಂಗಿದಾನಪ್ಪ ನನಗೆ ಒಂಥರ ಅನಿಸುತ್ತೆ, ಏನು ಈ ಥರ ರೂಡು ಭಯಂಕರ ಒಂಥರ ಕಾಣಿಸ್ತಾ ಇಲ್ವಿ ಅಂತ. ನಮ್ಗೆ ಗೊತ್ತಾ, ನಾವೊಂದು ಅದರ ನೋಡಿಲ್ವ, ನಮ್ಮನ್ನ ನಾವೇ ನೋಡಿಲ್ಲ, ಮತ್ತು ಅದನ್ನು ನಾವು ತಲೆಗೂ ಹಾಕೋಣಲ್ಲ. ಹೌದು. ಸೊ ಇದು ಹೊಸ ಜರ್ನಿ, ಇದು ಹೊಸ ಲೈಫ್ ಇದು. ಸೊ ಇದರಲ್ಲಿ ನಾವು ಹೊಸದಾದ ಒಂದು ಕ್ಯಾರೆಕ್ಟ್ರು, ಅಲ್ಲಿ ಆ ಕ್ಯಾರೆಕ್ಟರ್ ನೋಡುವಾಗ ಒಂಥರ ಅನಿಸುತ್ತೆ, ಈ ಥರ ಎಲ್ಲ ಚೇಂಜ್ ಮಾಡ್ಬೋದಾ ಅಂತ. ಭಯ ಆಗುತ್ತೆ ಹಂಗಿದ್ರೆ ನೋಡೋರಿಗೆ. ಖಂಡಿತ ನನಗೆ ಭಯ ಆಗುತ್ತೆ, ನಿಮಗೂ ಭಯ ಆಗುತ್ತೆ, ನಾನು ನೋಡಿ ನನಗೆ ಭಯ ಆಗುತ್ತೆ. ಹೌದು, ಖಂಡಿತ ಎಲ್ಲರಿಗೂ ಭಯ ಪಡಿಸ್ತೀನಿ. ಥಿಯೇಟ್ರಿಗೆ ಬಂದರೆ ಭಯ ಪಡಿಸ್ತೀನಿ, ಬರಲೇಬೇಕು ಖಂಡಿತ. ನೀವು ಭಯ ಹೋಗ್ಸೋದಕ್ಕೆ ದುನಿಯಾಜಿ ಸಾರ್ ಇದ್ದಾರೆ, ಅದಕ್ಕೆ ನಾನು ಗ್ಯಾರಂಟಿ ಬರ್ಬೋದು. ಅಂದ್ರೆ ಸಿನಿಮಾ ಅಂದ್ರೆ ಸರ್ ಹೇಳ್ತಾ ಇದ್ರು, ಅಂದ್ರೆ ಬರೀ ಒಂದು ಮಾಸ್ ಫೈಟು ಆಕ್ಷನ್ ಇಷ್ಟೇ ಅಲ್ಲದೆ ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ ಅಂತ. ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ಫುಲ್ ಸಿನಿಮಾದ ಕತೆ ಗೊತ್ತಿರುತ್ತೆ. ಎಸ್. ನಿಮ್ಗೆ ಆ ಪಾಯಿಂಟ್ ಕೇಳಿದಾಗ ನಿಜವಾಗ್ಲೂ ಈ ಥರದ್ದು ಕತೆ ಜನಕ್ಕೆ ಹೇಳಬೇಕು ಅಂತ ಅನ್ಸಿದ್ದು ಹೆಂಗೆ ನಿಮ್ಗೆ? ಎಷ್ಟು ಖುಷಿ ಆಯ್ತು ಸರ್? ಏನಿಲ್ಲ, ನಾನು ನೋಡಿರೋದು, ನಾನು ನನ್ನ ಬಿಟ್ಟು ನೀವು ಮತ್ತು ನಿಮ್ಮ ಸುತ್ತಮುತ್ತಲಿನ ಯಾವುದೋ ಒಂದು ಹೇಳೋದನ್ನ ಕೇಳಿರ್ತೀರ, ಮತ್ತು ಅಗೇನ್ ನ್ಯೂಸ್ ಪೇಪರ್ಸಲ್ಲಿ ನೋಡಿರ್ತೀರ, ಬೇರೆ ಯಾವುದೋ ಒಂದು ಇನ್ಸಿಡೆಂಟು ನೀವು ಎಲ್ಲೆಲ್ಲೋ ನೀವು ನೋಡಿರ್ತೀರ, ಅದನ್ನೆಲ್ಲ ಬಂದ್ಬಿಟ್ಟು ಎತ್ತಿ ತೋರಿಸಿದ್ದು ನಾವು ಮೂವಿಯಲ್ಲಿ. ತುಂಬ ಕುತೂಹಲ ಅನ್ಸುತ್ತೆ ನೀವು ನೋಡಿದ್ರೆ ಅದು. ಅಂದ್ರೆ ಸರ್ ನಮ್ಗೆ ಲೊಕೇಶನ್ಗೆ ಕರ್ಕೊಂಡೋದಾಗ ತೋರಿಸಿದ್ರು, ಚಾಮರಾಜನಗರ ಅಲ್ಲಿ ಅನ್ಸುತ್ತೆ, ಎಲ್ಲ ಮನೆಗಳನ್ನೂ ತೋರಿಸಿದ್ರು. ಓಕೆ, ಈ ಥರದ ಪ್ಲೇಸ್ ಇಲ್ಲಿದೆ ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಆ ಥರದ ರೂರಲ್ ಗ್ಯಾಂಗ್ ಇರುತ್ತೆ ನಿಮ್ದು ಅಂತ. ಅದು ಗೊತ್ತಿಲ್ಲ ಸರ್, ನನಗೂ ಗೊತ್ತಿಲ್ಲ. ನಾನು ಹೋಗಿ ಥಿಯೇಟ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆಗಸ್ಟ್ 9ನೇ ತಾರೀಕು ನಾನು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕಂತ ಇಷ್ಟಪಡ್ತಾಯಿದ್ದೀನಿ ನಾನು. ಓಕೆ, ಇನ್ನೂ ಏನಾದರೂ ದುನಿಯಾ ವಿಜಯ್ ಸರ್ಗೆ ಏನಾದರೂ ಹೇಳದೇ ಇರೋದು ಈ ಮೂಲಕ ಹೇಳಬೇಕು ಅಂದ್ರೆ ಏನಾದರೂ ಇದ್ರೆ ಹೇಳ್ತೀರಾ? ಇಲ್ಲ, ಇದೊಂದು ಮಾತು ಹೇಳಬೇಕು, ಎಲ್ಲ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ. ಯಾಕಂದರೆ ಅವರು ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಇರೋರ್ಗೆ ಏನಾದರೂ ಹೇಳ್ಬೋದು, ಅವ್ರಿಗೆ ನನ್ನ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ನನ್ನ ಹತ್ರ ಅಂತ ಯಾರ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಅವ್ರಿಗೆ ನಾವೇನು ಹೇಳೋದು. ಇದೇ ಥರ ಆಶೀರ್ವಾದ ಮಾತ್ರ ಕೊಡ್ತಾ ಇರಿ ಸಾಕು, ಬೇರೆ ಏನು ಬೇಡ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ನಟನೆಯನ್ನು ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಭೀಮಾಗೋಸ್ಕರ ಎಲ್ಲರೂ ವೇಟ್ ಮಾಡ್ತಾ ಇದ್ದೀವಿ. ದೊಡ್ಡ ಯಶಸ್ಸು ಸಿಗಲಿ ನಿಮಗೆ, ಇನ್ನೂ ಹಲವಾರು ಪಾತ್ರಗಳು, ಇದಕ್ಕಿಂತಲೂ ದೊಡ್ಡ ಪಾತ್ರಗಳು ನಿಮ್ದಾಗಲಿ ಅಂತ ಕೇಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.